ಮತ್ತೊಂದು ವಚನ ಎರಡನೇದಾಗಿ ಕಾಮಿದೇವರ ವಚನ, ತಳವಾರ ಕಾಮಿದೇವರ ವಚನ ಇದು. ವ್ಯವಹಾರ ಮಾಡಿದಲ್ಲಿ ಲಾಭವ ಕಾಣದಿದ್ದರೆ ವ್ಯವಹಾರವೇ ತಕ್ಕಯ್ಯ. ಗುರುಲಿಂಗ ಜಂಗಮಕ್ಕೆ ಖ್ಯಾತಿಗೆ ಮಾಡಿದಡೆ ಮೊದಲು ತಪ್ಪಿ ಲಾಭವನ್ನರಿಸುವಂತೆ ಕಾಮಹರ ಪ್ರಿಯ ರಾಮನಾಥ. ಇಲ್ಲಿ ಏನು ಹೇಳ್ತಾರೆ ಶರಣರು ಅಂತ ಕೇಳಿದ್ರೆ, ನಾವು ನಿಜವಾಗಿ ಯಾವುದೇ ಉದ್ಯೋಗ ಮಾಡಬೇಕಾದ್ರೆ ಲಾಭವನ್ನು ಅರಿಸ್ತೀವಂತ. ಲಾಭ ಯಾವುದೇ ಉದ್ಯೋಗ ಕೇಳಿ ನೋಡಿ ಲಾಭ ಆದರೆ ಕೈ ಹಾಕ್ತೀವಿ ಅದ್ರಾಗ, ಇಲ್ಲ ಅದನ್ನು ಮಾಡೋದಲ್ಲ. ಅದು ಲುಕ್ಸಾನದನ್ನು ಯಾರು ಮಾಡ್ತಾರೆ? ಗಾಳಿಗೆ ಗುದ್ದಿ ಮೈನೀಸಿಕೊಂಡಂಗೆ ನಾವು ಸುಮ್ಮನೆ ಮಾಡಿದ್ದಿಲ್ಲ, ವ್ಯರ್ಥ ಆಗಿಬಿಟ್ರೆ ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದಂಗಾದ್ರೆ ವ್ಯವಹಾರವನ್ನು ಯಾರೂ ಮಾಡೋದಿಲ್ಲ. ಇಲ್ಲಿ ಅವ್ರು ಹೇಳ್ತಾರೆ, ವ್ಯವಹಾರ ಮಾಡಿದಲ್ಲಿ ಲಾಭವನ್ನು ಕಾಣದಿದ್ದರೆ ಬೇಕಾದ ವ್ಯವಹಾರ ಮಾಡೋ, ಲಾಭ ಬೇಕು. ಇವತ್ತು ಕೂಲಿ ಮಾಡು, ಯಾವುದೇ ಪ್ರಾಣಿಗಳ ವ್ಯವಹಾರ ಮಾಡು, ವ್ಯಾಪಾರ ಮಾಡು, ನೌಕರಿ ಮಾಡು, ಯಾವುದೇ ಮಾಡು, ಅದರ ಲಾಭ ಹೊಂದಬೇಕು. ಲಾಭಕ್ಕಾಗಿ ನಾವು ಜೀವಿಸಿವಲ್ಲ, ನುಕ್ಸಾನಕ್ಕೆ ಯಾರದಾರ? ನಿಜವಾಗಿ ನೋಡಿದ್ರೆ ಪಾರಮಾರ್ಥವನ್ನು ಬಿಟ್ಟು ಮಾಡುವುದೆಲ್ಲ ನುಕ್ಸಾನೇ ಅದ. ಆತ್ಮಲಾಭ ಪರಮಲಾಭಂ ನ ವಿದ್ಯತೆ. ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವುದೇ ಲಾಭ, ಉಳಿದಿಲ್ಲ ನುಕ್ಸಾನೇ ಇದೆ. ಆದರೂ ಕೂಡ ಇವರಲ್ಲಿ ಹೇಳ್ತಾರೆ, ಯಾವುದೇ ವ್ಯವಹಾರ ಮಾಡಲಿ ಲಾಭ ಸಿಕ್ಕದೆ ಮಾಡ್ತಾರಿಲ್ಲ, ಯಾರು ಮಾಡೋದಲ್ಲ. ಇಲ್ಲ ವ್ಯವಹಾರ ತೊಗೊಂಡು ಏನು ಮಾಡೋದು? 10 ರೂಪಾಯಿಗೊಂದು ನಾವು ಸಾಮಾನವನ್ನು ತೊಗೊಂಡು 5 ರೂಪಾಯಿಗೊಂದು ಮಾರಿದೆವು ಅಂದ್ರೆ ನಮಗೆ ಹೆಂಗೆ ಲಾಭ ಆಗ್ತದೆ? ಆಗೋದಿಲ್ಲ. ಆ ರೀತಿ ಮನುಷ್ಯನಾಗಿ ಹುಟ್ಟಿ ಬಂದೀವಿ. ಮನುಷ್ಯನಾಗಿ ಹುಟ್ಟಿ ಬಂದು ಇದರ ಸಾರ್ಥಕತೆಯನ್ನು ಮಾಡದಿದ್ದರೆ ನುಕ್ಸಾನಿದೆ. ಮನುಷ್ಯನಾಗಿ ಹುಟ್ಟಿ ಬಂದು ಜೀವಿಸುವುದೇ ಒಂದು ವ್ಯವಹಾರ. ಇದು ಈ ವ್ಯವಹಾರದಲ್ಲಿ ನಮಗೆ ಸಾರ್ಥಕತೆ ಬೇಕಲ್ಲ. ಕಾಯಕ ನಿರರ್ಥಕವಾದ ಕೆಲಸಗಳನ್ನು ನೀರಲ್ಲಿ ಕೈ ಎದ್ದು ನೆಕ್ಕಿದಂತೆ ಮಾಡಿದ್ರೆ ನೀರ ಕೈ ಎದ್ದು ನೆಕ್ಕೋದು ಎಲ್ಲಿಗೆ ಹೋಗ್ತದೇನು? ಮಣ್ಣಿನ ಗಾಡಿ ತೊಳೆದ್ರೆ ಹೋಗ್ತದೇನು? ಇದ್ದಲಿನ ತೊಳೆದು ಬೆಳಗ್ಗೆ ಮಾಡೋಕೆ ಹೋದ್ರೆ ಆಗ್ತದೇನು? ಆ ರೀತಿ ನಿರರ್ಥಕವಾದದ್ದನ್ನು ಮನುಷ್ಯನ ಜನ್ಮದಲ್ಲಿ ಮಾಡಲಿಕ್ಕಂದ್ರೆ ಈ ಮನುಷ್ಯನಾಗಿ ಹುಟ್ಟು ಬಂದ ವ್ಯವಹಾರ ಯಾತಕ್ಕಿದು? ಗುರುಲಿಂಗ ಜಂಗಮಕ್ಕೆ ಖ್ಯಾತಿಯೇ ಮಾಡಿದಡೆ ಮೊದಲು ತಪ್ಪೆ ಲಾಭ ಮರಿಸುವಂತೆ. ಗುರುಲಿಂಗ ಜಂಗಮರ ಶ್ರೇಷ್ಠತೆಯನ್ನು ತಿಳಿಲಾರ್ದನೆ ಮಾಡ್ದ. ಮೊದಲ ಮೂಢನಂಬಿಕೆಯಿಂದ ಏನೋ ಹಾನಿಯಾದಂಗೆ ಮಾಡಿಕೊಂಡ. ಹಿಂದಗಡೆ ತಿಳಿತು ಗುರುಲಿಂಗ ಜಂಗಮ ಅಂದರೆ ಯಾರು ಅಂತ ತಿಳಿತು ಅವನಿಗೆ. ಗುರು ಅಂದರೆ ಯಾರು ಅಂತ ಕೇಳಿದ್ರೆ ಅರಿವೇ ಗುರು. ಲಿಂಗ ಅಂದರೆ ಯಾರು ಅಂತ ಕೇಳಿದ್ರೆ ನಮ್ಮಲ್ಲಿರುವ ಚೈತನ್ಯ. ಜಂಗಮ ಅಂದರೆ ಯಾರು? ಈ ಸಮಾಜ. ಈ ರೀತಿಯಾಗಿ ಅರಿವೇ ಗುರುವನ್ನಾಗಿ ಮಾಡಿಕೊಂಡು, ನಮ್ಮ ಚೈತನ್ಯವೇ ಲಿಂಗವನ್ನಾಗಿ ಮಾಡಿಕೊಂಡು, ಈ ಸಮಾಜ ಸೇವೆ ಜಂಗಮ ಸೇವೆ ಅಂತ ತಿಳಿದುಕೊಂಡು ಮಾಡಬೇಕು ಅಂತ ಅಲ್ಲಿ ಕಾಮರ ಪ್ರಿಯ ರಾಮನಾಥ ಅನ್ನೋ ಮಾತಿನಲ್ಲಿ ಯಾರು ಹೇಳ್ತಾರೆ ಕೇಳಿದ್ರೆ ನಮ್ಮ ಕಾಮಿದೇವರು ಭಾಳ ಸುಂದರವಾಗಿ ಪ್ರತಿಪಾದಿಸ್ತಾರೆ. ಲಾಭ ಬೇಕು. ಲಾಭ ಇರ್ಲಿಕ್ಕಂದ್ರೆ ಯಾರು ಮಾಡ್ತಾರೆ? ಪಾರಮಾರ್ಥ ಅಂದ್ರೇನು ಬೇಕು? ಸಾರ್ಥಕತೆ ಬೇಕು. ಮನುಷ್ಯ ಜನ್ಮದ ಸಾರ್ಥಕತೆ ಬೇಕು ಅನ್ನೋ ಮಾತನ್ನು ಕಾಮಿದೇವ ಭಾಳ ಚೆನ್ನಾಗಿ ಹೇಳ್ತಾರೆ. ಅವ್ರ ವಚನಾಂಕಿತ ಕಾಮಹರ ಪ್ರಿಯ ರಾಮನಾಥ.